ಶ್ರೀ ಗಣೇಶಾಯ ನಮಃ. ಈ ವರ್ಷದ ದೊಡ್ಡ ಏಕಾದಶಿ ಕರೆಯಲ್ಪಡುವಂತಹ ದೇವ ಉಟನಿ ಏಕಾದಶಿ ಅಥವಾ ಪ್ರಮೋದಿನಿ ಏಕಾದಶಿ ಅಂತ ಕರೀತಾರೆ. ಇದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದೇವ ಉಟನಿ ಏಕಾದಶಿ. ಇದು ವಿಶೇಷತೆ ಏನಂದರೆ, ಈ ದಿನ 4 ತಿಂಗಳಿಂದ ಯೋಗನಿದ್ರೆಯಿಂದ ಎದ್ದಂತಹ ವಿಷ್ಣುವನ್ನು ಪೂಜೆ ಮಾಡಲಾಗುತ್ತದೆ. ಎಲ್ಲ ಮಂಗಳ ಕಾರ್ಯಗಳು ಜರುಗ್ತಾ ಹೋಗುತ್ತೆ. ಅಂದರೆ ವಿವಾಹ, ಗೃಹ ಪ್ರವೇಶಗಳು, ಹೊಸ ಕಾರ್ಯಗಳು ಎಲ್ಲವೂ ಕೂಡ ಈ ದಿನ ಶುಭಾರಂಭಕ್ಕೆ ಅತ್ಯಂತ ಶ್ರೇಷ್ಠವಾಗಿದ್ದು, ಹಾಗೆಯೇ ತುಳಸಿ ವಿವಾಹವನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ ಆಗಿದೆ. ಹಾಗಾದರೆ ಇದರ ಸಮಯ ನೋಡುವುದಾದರೆ 1ನೇ ನವೆಂಬರು 9 ಗಂಟೆ 11 ನಿಮಿಷದಿಂದ ಶುರುವಾಗಿ 2ನೇ ತಾರೀಕು ನವೆಂಬರ್ ಬೆಳಗ್ಗೆ 7 ಗಂಟೆ 31 ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ವ್ರತಾಚರಣೆ ಮಾಡುವವರು ಪೂರ್ತಿ ನಿಯಮಬದ್ಧವಾಗಿ ಮಾಡ್ತಾರೆ. ಹಾಗೆಯೇ ಮಾಡಲಿಲ್ಲದವರು ಹಣ್ಣುಗಳನ್ನು ತಿಂದು ವ್ರತಾಚರಣೆಯನ್ನು ಮಾಡಬಹುದು. ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಅರ್ಪಿಸಿದರೆ ಇನ್ನೂ ಒಳ್ಳೆಯದು. ಅಂದರೆ ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಪುಷ್ಪ, ಹಾಲು, ಬೆಣ್ಣೆ, ನೈವೇದ್ಯ ಈ ರೀತಿ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ದೇವ ಉಟ್ನಿ ಏಕಾದಶಿ ದಿನ ತುಳಸಿ ವಿವಾಹವನ್ನು ಕೂಡ ಮಾಡಲಾಗುತ್ತದೆ. ವಿಷ್ಣು ನಿದ್ದೆಯಿಂದ ಎದ್ದಾಗ ರುಂದಾಳ ಜೊತೆ ವಿವಾಹವನ್ನು ಮಾಡಲಾಯಿತು. ಅಂದರೆ ಸಾಲಿಗ್ರಾಮದ ಜೊತೆ ವಿಷ್ಣುವಿನ ವಿವಾಹ ನಡೀತು. ಇದು ಒಂದು ವೇದಗಳಲ್ಲಿ ಉಲ್ಲೇಖವಾಗಿದೆ. ಹಾಗೆಯೇ 2ನೇ ನವೆಂಬರ್ ರವಿವಾರದಂದು ನಡೆಯಲ್ಪಡುವ ದ್ವಾದಶಿ ತಿಥಿಯಲ್ಲಿ ಬೆಳಗ್ಗೆ 7 ಗಂಟೆ 31 ನಿಮಿಷದಿಂದ ಶುರುವಾಗಿ 3 ನವೆಂಬರ್ 3ನೇ ತಾರೀಕು ಬೆಳಗ್ಗೆ 5 ಗಂಟೆ 7 ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ಸಮಯದಲ್ಲಿ ತುಳಸಿ ವಿವಾಹನ ಮಾಡಿದರೆ ಅತ್ಯಂತ ಶ್ರೇಷ್ಠ. ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ದೊರೆಯುತ್ತಾ ಹೋಗುತ್ತದೆ. ನಾವು ವಿವಾಹ ಮಾಡಬೇಕಾದ್ರೆ ಹಿಂದಿನ ದಿನ ಎಲ್ಲ ತಯಾರಿಯನ್ನು ನಡೆಸಬೇಕಾಗುತ್ತದೆ. ಹಾಗೂ ತುಳಸಿಯ ಮುಂದೆ ಎಲ್ಲ ಸ್ವಚ್ಛತೆಯನ್ನು ಮಾಡಿಕೊಂಡು ನೆಲ್ಲಿಕಾಯಿ ಕೊಂಬೆ ಮತ್ತು ಹುಣಸಿ ಕೊಂಬೆಗಳನ್ನು ಅದರ ಮುಂದೆ ಇಟ್ಟು ವಿವಾಹಕ್ಕೆ ಸಿದ್ಧಪಡಿಸ್ಕೋಬೇಕಾಗುತ್ತೆ. ಈ ವಿವಾಹವನ್ನು ಮಾಡಬೇಕಾದ್ರೆ ತುಳಸಿ ಗಿಡದ ಕೆಳಗೆ, ಅಂದರೆ ಒಂದು ಸಾಲಿಗ್ರಾಮ ಅಂತ ಹೇಳಿದರು, ಅಂದರೆ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋ ನಿಮಗೆ ಯಾವುದು ಲಭ್ಯವಿದೆ ಅದನ್ನು ಇಟ್ಟು ಪೂಜೆಯನ್ನು ಮಾಡಿ ಅದರಲ್ಲಿ 16 ಥರದ ಶೃಂಗಾರಗಳನ್ನು ದೇವಿಗೆ ಅರ್ಪಿಸಬೇಕಾಗುತ್ತದೆ. ತುಳಸಿಗೆ ಅಂದರೆ ಕಾಡಿಗೆ ಕುಂಕುಮ, ಅರಿಶಿಣ, ಸೀರೆ ಉಡಿಸೋರು ಸೀರೆ ಅಥವಾ ಬ್ಲೌಸ್ ಪೀಸನ್ನಾದರೂ ಇಡ್ಬೋದು. ಮಂಗಳಸೂತ್ರ, ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಷತೆ, ಹೂಗಳು, ಅಲಂಕಾರಕ್ಕೆ ಬೇಕಾಗಂತ ಮತ್ತು ಹೂಗಳು, ತಾಂಬೂಲ, ಸೀರೆಯನ್ನು ಉಡಿಸ್ಬೋದು, ಗೆಜ್ಜೆ ವಸ್ತ್ರ, ನೈವೇದ್ಯಕ್ಕೆ ಅವಲಕ್ಕಿ ಅಥವಾ ಕೋಸಂಬರಿ ಬದಲಾಗಿ ಕಡಲೆಕಾಯಿ ಉಸುಳಿನಾದರೂ ನಿಮಗೆ ಯಾವುದು ಅನುಕೂಲವಾಗುತ್ತದೆ ಅದನ್ನು ಮಾಡ್ಬೋದು. ಬೆಲ್ಲ, ಕಾಯಿ, ತುಳಸಿ ಮತ್ತು ಅಷ್ಟೋತ್ರಕವನ್ನು ಹೇಳ್ಕೊಳ್ಳೋದು ಅಥವಾ ವಿಷ್ಣು ಅಷ್ಟೋತ್ರಕ, ಸಹಸ್ರನಾಮ, ಲಕ್ಷ್ಮಿ ಅಷ್ಟೋತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಮನೆ ಜನರೆಲ್ಲ ಸೇರಿ. ಈಗ ನಾನು ರೆಮಿಡಿ ಭಾಗವನ್ನು ಹೇಳ್ತೀನಿ. ಅಂದರೆ 5 ಥರದ ರೆಮಿಡಿಗಳನ್ನು. ಅಂದರೆ ಮೊದಲನೇ ರೆಮಿಡಿ ಅಂದರೆ 5 ದೀಪ, ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ದೇವರ ಮನೆಯಲ್ಲಿ ಸುಖ ಶಾಂತಿಗಾಗಿ ಒಂದು ದೀಪವನ್ನು ಹಚ್ಚಿಡಿ. ಅಡುಗೆ ಮನೆಯಲ್ಲಿ ಮದುವೆ ಆದವರು ಅಥವಾ ಮದುವೆ ಆಗಬೇಕಾದವರು ಒಂದು ದೀಪವನ್ನು ಹಚ್ಚಿಡಿ. ಒಳ್ಳೆಯದಾಗಲಿ ನಮ್ಮ ಮನೆಗೆ ಅಂತ. ತುಳಸಿ ಮುಂದೆ ಒಂದು ಮಣ್ಣಿನ ದೀಪ, ಅಂದರೆ ಮನಸ್ಸಿನ ಶಾಂತಿಗಾಗಿ. ಮುಂಭಾಗದಲ್ಲಿ ಮುಖ್ಯ ದ್ವಾರದ ಮುಂದೆ ಒಂದು ದೀಪ ಆರೋಗ್ಯಕ್ಕಾಗಿ, ಮತ್ತು ಮಧ್ಯಭಾಗದಲ್ಲಿ ಅಂದರೆ ಮುಖ್ಯ ದ್ವಾರದ ಹೊರಗೆ ನಕಾರಾತ್ಮಕ ಶಕ್ತಿಗಳು ದೂರ ಆಗಲಿ ಅಂತ ಒಂದು ಮಣ್ಣಿನ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಿ. ಮತ್ತು 11 ಸುತ್ತನ್ನು ತುಳಸಿಯ ಸುತ್ತಿ. ಇದರಿಂದ ಭಾಳ ಒಳ್ಳೆಯದಾಗುತ್ತದೆ. ಹಾಗೆಯೇ ತುಳಸಿ, ಯತ್ರ ತುಳಸಿ ತತ್ರ ಲಕ್ಷ್ಮಿ, ಯತ್ರ ತುಳಸಿ ತತ್ರ ಹರಿ. ಅಂದರೆ ತುಳಸಿ ಇರುವಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ದೇವರು ನೆಲೆಸಿರ್ತಾರೆ ಅಂತ ಹೇಳಲಾಗಿದೆ. ಹಾಗೆಯೇ ತುಳಸಿಗೆ ಬುಡಕ್ಕೆ ಹಾಲನ್ನು ಅರ್ಪಿಸಿ. ಮತ್ತು 2ನೇ ರೆಮಿಡಿ, ಹಳದಿ ದಾರವನ್ನು ತೆಗೆದುಕೊಳ್ಳಿ. ವಿವಾಹವಾಗದೇ ಇರುವವರು ಈ ರೆಮಿಡಿಯನ್ನು ಮಾಡಿದರೆ ಚೆನ್ನಾಗಿರುತ್ತೆ. ಹಳದಿ ದಾರದನ್ನು ತೆಗೆದುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳ್ತಾ 11 ಗಂಟುಗಳನ್ನು ಹಾಕಿ ಅದನ್ನು ವಿಷನ ಕೇಳಿಕೊಂಡು ತುಳಸಿಯ ಬುಡದಕ್ಕೆ ನೀವು ಸಮರ್ಪಣೆ ಮಾಡಿ. ನಂತರ ವಿಷ್ಣುವಿಗೆ 11 ದಳವನ್ನು ನೀವು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳ್ತಾ
ತುಳಸಿ ದಳಗಳನ್ನು ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡಿ. ವೇದಗಳಲ್ಲಿ ತುಳಸಿಗೆ ಅತ್ಯಂತ ಪ್ರಾಮುಖ್ಯತೆ ಇರುವುದರಿಂದ ತತ್ರ ತುಳಸಿ ತತ್ರ ದೇವತಾ, ಅಂದರೆ ತುಳಸಿ ಇದ್ದಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ತುಳಸಿ ಪೂಜೆಯಿಂದ ಪಾಪ ನಾಶವಾಗುತ್ತದೆ, ಐಶ್ವರ್ಯ, ಆರೋಗ್ಯ, ಮೋಕ್ಷ ದೊರೆಯುತ್ತದೆ, ರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಮತ್ತು ಪ್ರತೀತಿ ಇದೆ. ಹಾಗಾಗಿ ಓಂ ತುಳಸೈ ನಮಃ ಎಂದು 108 ಬಾರಿ ಜಪಿಸಿದರೆ ಅತ್ಯಂತ ಶ್ರೇಷ್ಠವಾಗಿದ್ದು, ಇಲ್ಲವಾದಲ್ಲಿ ಓಂ ವೃಂದಾಯೇ ತುಳಸೈ ಹರಿಪ್ರಿಯಾಯೇ ನಮೋ ನಮಃ ಇವೆರಡು ಮಂತ್ರದಲ್ಲಿ ಯಾವುದಾದರೂ ಹೇಳಬಹುದು. ಮತ್ತು ಕೊನೆಯದಾಗಿ ತುಳಸಿ ಮುಂದೆ ನೀವು ವಿಷ್ಣುವಿನ ಮೂರ್ತಿಯನ್ನು ಇಟ್ಟಿರ್ತೀರ, ಅದರ ಪಕ್ಕದಲ್ಲಿ ಒಂದು ನಾಣ್ಯವನ್ನು ಇಟ್ಟು ನಿಮ್ಮ ಐಶ್ವರ್ಯ, ನಿಮ್ಮ ಸಂಪತ್ತು ಅಭಿವೃದ್ಧಿಯಾಗಲಿ ಅಂತ ಇಟ್ಟು ಪೂಜೆಯನ್ನು ಸಲ್ಲಿಸಿ, ಕೊನೆಗೆ ಮಾರನೇ ದಿನ ಆ ಕಾಯಿನನ್ನು ತಗೊಂಡು ನಿಮ್ಮ ದುಡ್ಡಿನ ಪೆಟ್ಟಿಗೆಯಲ್ಲಿ ಇಟ್ಟರೆ ನಿಮ್ಮ ಬಹಳ ಒಳ್ಳೆಯದಾಗುತ್ತಾ ಹೋಗುತ್ತೆ. ಹಾಗೆಯೇ ಕೊನೆಯದಾಗಿ ತುಳಸಿಗೆ ಆರತಿಯನ್ನು 5 ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡು ಆರತಿಯನ್ನು ಮಾಡಿ, ಮನೆಯ ಪರಿವಾರದವರು ಎಲ್ಲರೂ ಸೇರಿ ಆರತಿಯನ್ನು ಮಾಡಿ, ಕೊನೆಯ ಒಂದು ರೆಮಿಡಿ ಅಂತಂದರೆ ಗೋವಿನ ಸಗಣಿಯಿಂದ ಮಾಡಿದಂತಹ ಗೋ ದೀಪಗಳನ್ನು ಬೆಳಗಿಸಿ ಮತ್ತು ಕೊನೆಗೆ ಅರ್ಪಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗುತ್ತದೆ. ಹೀಗೆ ಮಾಡಿ ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಆ ದೇವಿ ನಿಮಗೆ ಆರೋಗ್ಯ, ಆಯುಷ್ಯ, ಸುಖ, ಸಮೃದ್ಧಿ ಎಲ್ಲವನ್ನು ಕೊಟ್ಟು ಆಶೀರ್ವದಿಸ್ರಿ ಅಂತ ಕೇಳ್ಕೊಳ್ಳುತ್ತಾ, ಓಂ ಶ್ರೀ ಜೈ ಶ್ರೀರಾಮ್. Subscribe my channel. Thank you.